ವಿಶ್ವ ಆರೋಗ್ಯ ಸಂಸ್ಥೆಯು ಮಾರ್ಚ್ 3ರಂದು ವಿಶ್ವ ಶ್ರವಣ ದಿನವನ್ನು ಆಚರಿಸುತ್ತಿದೆ. ಎಲ್ಲರ ಕಿವಿ ಹಾಗೂ ಶ್ರವಣ ರಕ್ಷಣೆ ಸಂಬಂಧವಾಗಿ ಕಿವಿಗಳನ್ನು ಹೇಗೆ ರಕ್ಷಣೆ ಮಾಡಬೇಕೆಂದು ಜಾಗೃತಿ ಮೂಡಿಸುತ್ತಿದೆ. ಸಾಮಾನ್ಯವಾಗಿ ಬಹಳಷ್ಟು ತಂದೆ ತಾಯಿಯರು ಮಕ್ಕಳು ಬೆಳೆಯುವ ಹಂತದಲ್ಲಿ ಕಿವಿ ಕೇಳಿಸದಿದ್ದರೆ ಅಥವಾ ಮಾತು ಬಾರದಿದ್ದರೆ ಅದನ್ನು ಉಪೇಕ್ಷಿಸಿ ಅಪ್ಪ ತಾತನಿಗೂ ಚಿಕ್ಕಂದಿನಲ್ಲಿ ಹೀಗೆ ಇತ್ತು, ಮುಂದೆ ಸರಿ ಹೋಗಿತ್ತು, ಸ್ವಲ್ಪ ನಿಧಾನವಾಗಬಹುದಷ್ಟೇ ಎಂದು ಉದಾಸೀನ ಮಾಡುತ್ತಾರೆ. ಇನ್ನು ಕೆಲವರು ಮೂಢನಂಬಿಕೆಗಳಿಂದ ಚಿಕಿತ್ಸೆಯನ್ನೇ ಕೊಡಿಸುವುದಿಲ್ಲ. ಹೀಗಾದಾಗ ಮಗು ಬೆಳೆಯುತ್ತಾ ಹೋದಂತೆ ಕಿವಿ ಪೂರ್ಣವಾಗಿ ಕೇಳಿಸದಂತೆ ಆಗಬಹುದು. ಕಿವಿ ಕೇಳಿಸದಿದ್ದರೆ ಮಾತನ್ನು ಸಹ ಕಲಿಯುವುದಕ್ಕೆ ಆಗುವುದಿಲ್ಲ. ಮಗುವಿಗೆ ಹುಟ್ಟಿದ ತಕ್ಷಣ ಕಿವಿಯ ಪರೀಕ್ಷೆ ಮಾಡಿಸಿ ಬೆಳೆಯುವಾಗ ಸಹ ಅದರ ಶ್ರವಣ ಶಕ್ತಿಯನ್ನು ಗಮನಿಸುತ್ತಿರಬೇಕು. ವ್ಯತ್ಯಾಸ ಕಂಡುಬಂದರೆ ಕೂಡಲೇ ಚಿಕಿತ್ಸೆ ಕೊಡಿಸಬೇಕು, ತಡ ಮಾಡಬಾರದು. ಮೈಸೂರಿನಲ್ಲಿರುವ ಕೇಂದ್ರ ಸರ್ಕಾರದ ಅಖಿಲ ಭಾರತ ಶ್ರವಣ ಸಂಸ್ಥೆ, ಮೈಸೂರು ಹಾಗೂ ಧಾರವಾಡಗಳಲ್ಲಿರುವ JSS ವಾಕ್ಶ್ರವಣ ಸಂಸ್ಥೆಗಳು ಇದಕ್ಕೆ ಕೈಜೋಡಿಸಿವೆ. ಈ ಸಂಸ್ಥೆಗಳು ಉತ್ತಮ ಚಿಕಿತ್ಸಾ ಸೌಲಭ್ಯಗಳನ್ನು ಹೊಂದಿವೆ. ಇಲ್ಲಿ ಮಾತು ಹಾಗೂ ಕಿವಿಯ ಸಮಸ್ಯೆ ಇರುವವರಿಗೆ ಸಂವಹನ ನ್ಯೂನತೆಯುಳ್ಳಂತಹ ವ್ಯಕ್ತಿಗಳಿಗೆ ಉತ್ತಮ ಸೇವೆಗಳನ್ನು ನೀಡಲಾಗುತ್ತದೆ. ಇಲ್ಲಿರುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬಹುದಾಗಿದೆ. ಸಂಸ್ಥೆಗಳ ಸೇವೆ ಹೀಗೆ ಮುಂದುವರಿಯುತ್ತಿರಲೆಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ.